ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ 26ನೇ ಕಥೆಯನ್ನ ಕೇಳೋಣ. 26ನೇ ಪ್ರತಿಮೆ ಭೋಜರಾಜನಿಗೆ ಹೇಳಿದ ಕತೆ. ಒಂದು ದಿನ ವಿಕ್ರಮಾದಿತ್ಯನ ಬಳಿಗೆ ಒಬ್ಬ ಮುನಿ ಬಂದು ಇಂದ್ರನಿಗೆ ಸಮನಾದ ರಾಜನಿಲ್ಲ ಅಂತ ಹೇಳಿದ್ರು. ರಾಜನಿಗೆ ಇಂದ್ರನನ್ನ ನೋಡೋ ಕುತೂಹಲ ಉಂಟಾಗಿ ಭೂತ ಭಂಟರ ನೆರವಿನಿಂದ ಸ್ವರ್ಗಲೋಕಕ್ಕೆ ಹೋದ. ಸ್ವರ್ಗಲೋಕದ ಅಧಿಪತಿ ಇಂದ್ರ. ವಿಕ್ರಮಾದಿತ್ಯ ಬಂದ ಸುದ್ದಿ ತಿಳಿದ ಇಂದ್ರ ವಿಕ್ರಮಾದಿತ್ಯನಿಗೆ ಅದ್ಧೂರಿ ಸ್ವಾಗತ ನೀಡುವಂತೆ ದೇವತೆಗಳಿಗೆ ಹೇಳ್ತಾನೆ. ಅವನನ್ನು ಎದುರುಗೊಳ್ಳೋಕೆ ತಾನೇ ಮುಂದೆ ಬಂದ. ಬಳಿಕ ತನ್ನನ್ನು ಕಾಣಲು ಇಷ್ಟೊಂದು ತೊಂದರೆ ಏಕೆ ತೆಗೆದುಕೊಂಡೆ ಅಂತ ಕೂಡ ಕೇಳಿದ. ವಿಕ್ರಮಾದಿತ್ಯನು ತಾನು ಸ್ವರ್ಗಲೋಕಕ್ಕೆ ಬಂದ ಉದ್ದೇಶ ಇಂದ್ರನನ್ನು ಕಾಣಲಷ್ಟೇ, ಬೇರೇನೂ ಕಾರಣ ಇಲ್ಲ ಅಂತ ಹೇಳಿದ. ವಿಕ್ರಮಾದಿತ್ಯನ ವರ್ತನೆಗೆ ಹರ್ಷಿಸಿದ ಇಂದ್ರ ಅವನಿಗೆ ತನ್ನ ಕಿರೀಟ ಹಾಗೂ ವಿಮಾನವನ್ನ ಕೊಟ್ಟು, ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನೀನು ಕುಳಿತುಕೊಳ್ಳುವ ಸಿಂಹಾಸನದ ಮೇಲೆ ಬೇರೆ ಯಾರೂ ಕುಳಿತುಕೊಳ್ಳಬಾರದು. ಹಾಗೆ ಕುಳಿತುಕೊಂಡರೆ ಅವರು ಶಿಕ್ಷೆ ಅನುಭವಿಸ್ತಾರೆ ಅಂತ ಹೇಳಿದ. ಇಂದ್ರನಿಗೆ ವಂದಿಸಿ ವಿಕ್ರಮಾದಿತ್ಯನು ಅಲ್ಲಿಂದ ಹೊರಟು ಬಂದ. ಈ ಕತೆ ಕೇಳುತ್ತಿದ್ದ ಭೋಜರಾಜ ಪ್ರತಿಮೆ ಹೇಳಿದ್ದು ನಿಜವೇ ಅಂತ ಪರೀಕ್ಷೆ ಮಾಡೋಕೆ ಸಿಂಹಾಸನದ ಮೊದಲ ಮೆಟ್ಟಿಲ ಮೇಲೆ ಕಾಲಿಟ್ಟ. ಆಗ ಬಲು ಪ್ರಕಾಶಮಾನವಾದ ಬೆಳಕು ಜಗಜಗಿಸಿದ ಹಾಗಾಗಿ ಭೋಜರಾಜನ ಕಣ್ಣುಗಳು ತಮ್ಮ ದೃಷ್ಟಿಯನ್ನ ಕಳೆದುಕೊಂಡ್ಬಿಟ್ವು. ಭೋಜರಾಜನು ಕುರುಡನಾದ ಅಂತ ಹೇಳಿ ಎಲ್ಲ ಪ್ರತಿಮೆಗಳು ನಗುತ್ತವೆ. ತನ್ನದು ಮಹಾ ಅಪರಾಧವಾಯಿತು ಅಂತ ಹೇಳಿದ ಭೋಜರಾಜನು ಪ್ರತಿಮೆಯ ಸಲಹೆಯಂತೆ ವಿಕ್ರಮಾದಿತ್ಯನನ್ನ ಪ್ರಾರ್ಥಿಸ್ತಾನೆ. ಆಗ ಅವನ ಕಣ್ಣುಗಳು ತಮ್ಮ ದೃಷ್ಟಿಯನ್ನ ಪಡೆದುಕೊಂಡವು. ಭೋಜರಾಜ ಅಲ್ಲಿರಲಾರದೆ ನಾಚಿಕೆಯಿಂದ ತನ್ನ ಅರಮನೆಯನ್ನ ಸೇರ್ಕೊಂಡ. ಇಷ್ಟಾದರೂ ಭೋಜರಾಜ ಸಿಂಹಾಸನದ ಆಸೆಯನ್ನ ತೊರೆಯಲಿಲ್ಲ. 27ನೇ ದಿನ ಮತ್ತೆ ಸಿಂಹಾಸನದ ಬಳಿಗೆ ಬರ್ತಾನೆ. ಆಗ ಅವನ ಪ್ರಯತ್ನವನ್ನು ತಪ್ಪಿಸಿದಂತಹ 27ನೇ ಪ್ರತಿಮೆ ಒಂದು ಕಥೆಯನ್ನ ಹೇಳತೊಡಗುತ್ತೆ. ಆ ಕಥೆಯನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.